ನೋಡಿ, ಪ್ಯಾನ್ ಇಂಡಿಯಾ ಬಗ್ಗೆ ನನ್ನದೇ ಆದ ಒಂದು ಇದೆ. ನಾವು ಸಿನಿಮಾ ಪ್ಯಾನ್ ಇಂಡಿಯಾ ಅಂದ್ಕೊಳ್ತೀವಿ, ಅಲ್ಲ, ಜನ ಪ್ಯಾನ್ ಇಂಡಿಯಾ ಆಗಿದ್ದಾರೆ. ಪ್ರೇಕ್ಷಕರು ಒಂದು ಕಂಟೆಂಟನ್ನು ಯಾವ ಭಾಷೆಯಲ್ಲಿದ್ದರೂ ನೋಡುವಂತಹ ಒಂದು ಪಕ್ವತೆಗೆ ಬಂದಿದ್ದಾರೆ ಇವತ್ತು. ಅದಕ್ಕೆ ಪ್ಯಾಂಡಮಿಕ್ ಆದಮೇಲೆ ನೀವು ಮಲಯಾಳ ಸಿನಿಮಾಗಳಾಗಲಿ, ನಿಮ್ಮ ಸಿನಿಮಾ ಆಗಲಿ, ಅದರಲ್ಲಿ ಕಂಟೆಂಟ್ ಇದ್ದರೆ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವಾಗ ಕನ್ನಡದಲ್ಲಿ ಈ ಥರದ ಸಿನಿಮಾಗಳು ಬರ್ತೀವಿ. ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಬೇರೆ ಭಾಷೆಗಳಿಗೆ ಸಿನಿಮಾ ಮಾಡಿ ಅನೌನ್ಸ್ ಮಾಡೋದು ಬೇರೆ. ಬಟ್ ನನ್ನ ನಂಬಿಕೆ ಕರ್ನಾಟಕದಲ್ಲೆಲ್ಲೋ ಈ ಥರದೊಂದು ಸಿನಿಮಾ ರಿಲೀಸ್ ಆಯಿತು ಅನ್ನೋ ನ್ಯೂಸು ಹರಡುತ್ತೆ. ನಾಳೆ ಅದು OTTಗೆ ಬಂದಾಗ ಬೇರೆ ಬೇರೆ ಭಾಷೆಯವರು ನೋಡ್ತಾರೆ. ಇಲ್ಲಿ ನಮಗೆ ಮುಖ್ಯ ಆಗೋದು ನಾವು ಈ ಥರದ ಸಿನಿಮಾಗಳನ್ನು ಎಷ್ಟು ಸಂಭ್ರಮಿಸ್ತೀವಿ. ಯಾಕಂದರೆ ನಿಮಗೆ ಅರ್ಥ ಆಗ್ತದೆ, ಇದು ಕೇವಲ ಪ್ಯಾನ್ ಇಂಡಿಯಾ ನಮ್ಮದಲ್ಲ, ಇಡೀ ಪ್ರಪಂಚದ ಮನುಕುಲದ ಸಮಸ್ಯೆ ಇದು. ಒಂದು ಪ್ಯಾಂಡಮಿಕ್ ಅನ್ನೋದು ಬಂದು ನಮ್ಮನ್ನೆಲ್ಲರನ್ನ, ನಮ್ಮ ಮನುಷ್ಯತ್ವವನ್ನು, ನಮ್ಮ ಸ್ವಾರ್ಥವನ್ನು ಪ್ರಶ್ನೆ ಮಾಡಿಬಿಟ್ಟಿದೆ. ಇದು ಡೆಫಿನೆಟ್ಲಿ ನಿಧಾನವಾಗಿ ಹರಡುವಂಥ ಸಿನಿಮಾ. ಸೊ ಇದನ್ನು ನಾನು ಮತ್ತೆ ಕೂತ್ಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಕರ್ನಾಟಕದಲ್ಲಿ ರಿಲೀಸ್ ಆಗಲಿ, ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಚೆನ್ನಾಗಿದೆಯಂತೆ ಅಂದ ತಕ್ಷಣ ಅದು OTTಗೆ ಹೋದಾಗ ನಾವು ಹೇಗೆ ಬೇರೆ ಬೇರೆ ಭಾಷೆಯ ಮಲಯಾಳಂ ಸಿನಿಮಾಗಳು ನೋಡ್ದಂಗೆ ನೋಡ್ತಾರೆ, ಜನ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಜನ ಈಗ ಕಂಟೆಂಟ್ ನೋಡ್ತಿದ್ದಾರೆ. ಈಗಂತೂ ಹೊಸ ಹೊಸ ಹೀರೋಗಳು ಕಂಟೆಂಟಿಂದ ಹುಟ್ಕೊಳ್ತಾ ಇದ್ದಾರೆ. ಅದು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳಾಗ್ತಿರೋದನ್ನು ನೋಡ್ತಾ ಇದ್ದೀವಿ. ಸೊ ಐ ಥಿಂಕ್ ನನಗಿದು ಜನ ಪ್ಯಾಂಡಮಿಕ್ ಆದಮೇಲೆ ಒಂದು ಸಿನಿಮಾ ಥಿಯೇಟ್ರ್ನಲ್ಲೇ ಸಿನಿಮಾ ನೋಡಬೇಕು, ಇಷ್ಟು ದೊಡ್ಡ ಕಟೌಟರ್ ಹೀರೋ ಸಿನಿಮಾ ನೋಡಬೇಕು ಅನ್ನುವ ಒಂದು ಮಾಫಿಯಿಂದ ಹೊರಗೆ ಬಂದು ಥಿಯೇಟ್ರ್ಗಳೆಲ್ಲ ಮುಚ್ಚಿದ ಮೇಲೆ ಯಾವಾಗ ಅವರು ಅವರ ಮನೆಗಳಲ್ಲಿ ನೋಡೋಕ್ಕೆ ಶುರು ಮಾಡಿದ್ರು, ಅವರಿಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳ ರುಚಿ ಸಿಗೋಕ್ಕೆ ಶುರುವಾಗಿದೆ. ಸುದ್ದಿ ಹರಡಿದ್ರೆ ಸಾಕುತ್ತು, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ. ನೀವು ಹೇಳಿದ್ದು ನಿಜ, ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಇದನ್ನು ನಾವು ಅದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಷ್ಟು ಅಲ್ಲದೆ ನಾನು ಪ್ರಪಂಚದ ಬಹಳ ಜನ ಕ್ಯೂರೇಟರ್ಸ್ ಜೊತೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಫೆಸ್ಟಿವಲ್ಸ್ಗಳ ಟೈಮ್ ಆಗೋಗಿದೆ. ಆದರೆ ಈ ಸಿನಿಮಾ ನನ್ನ ಪ್ರಕಾರ ಡಿಫ್ರೆಂಟಾಗಿ ಬೇರೆ ಬೇರೆ ದೇಶಗಳ ಕ್ಯೂರೇಟರ್ಸ್ಗಳು ಅವರವರ ಸ್ಪೆಷಲ್ ಫೆಸ್ಟಿವಲ್ಸ್ಗಳಲ್ಲಿ ಈ ಸಿನಿಮಾನ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ನಮ್ಮಂಥವ್ರದ್ದು ಹಿಂಬಾಗಿ ಅಲ್ಲಿ ಕಳಿಸ್ಬೋದು. ಇವ್ರಿಗೆ ಆ ಈ ಥರ ಹುಡುಗರಿಗೆ ಆ ದಾರಿಗಳು ಗೊತ್ತಿಲ್ಲ, ಆ ಫಾರಮ್ಗಳು ಫಿಲ್ ಮಾಡೋದು ಗೊತ್ತಿಲ್ಲ ಆ ಪ್ರಪಂಚ. ನಮ್ಮಂಥವ್ರು ಅದಕ್ಕೆ ಹಿಂಭಾಗ ನಿಂತಾಗ ಈ ಸಿನಿಮಾ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ತೇನೆ. ನೀವು ಹೇಳೋದು ನಿಜ, ಇದು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾನೇ. ನೋಡೋಣ ಜನ ಹೇಗೆ ನೋಡ್ತಾ ಹೋಗ್ತಾರೆ. ಬೇಡಿ ಸರ್